ಮುಂದೆ ಇಡುವಂತಹ ಪ್ರಯತ್ನ, ರಾಜ್ಯದ ಜನರ ಮುಂದೆ ಇಡುವಂತಹ ಪ್ರಯತ್ನವನ್ನ ಸತತವಾಗಿ ಮಾಡಿದ್ದೀವಿ. ಆದ್ರೆ ಇಷ್ಟು ಗಂಟೆಗಳು ಕಳೆದ ಬಳಿಕವೂ ಕೂಡ ಈ ಬೋವಿ ನಿಗಮದ ಅಧ್ಯಕ್ಷರ ವಿರುದ್ಧ ಏನ್ ಕ್ರಮ ಆಯ್ತು ಅಂತ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರೆ ಈ ಕ್ಷಣಕ್ಕೂ ಏನು ಕ್ರಮ ಆಗಿಲ್ಲ. ಯಾಕೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಬೋವಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಸಾಕ್ಷಿಗಳಿದ್ರೂ ಕೂಡ ಇಲ್ಲಿ ತನಕ ಆ ಅಧ್ಯಕ್ಷರ ವಿರುದ್ಧ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ತಂದಿದೆ. ಬೋವಿ ನಿಗಮದ ಅಧ್ಯಕ್ಷರ ಈ ಡೀಲ್ ವಿಚಾರ ಸ್ಟಿಂಗ್ ಆಪರೇಷನ್ ನಲ್ಲೇ ರವಿಕುಮಾರ್ ಅವರು ಸ್ವತಃ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಾಗ ಒಪ್ಕೊಂಡಿದ್ದಾರೆ. ವಿಡಿಯೋದಲ್ಲಿ ಇರೋದು ನಾನು, ಆದ್ರೆ ಮಾತನಾಡಿದ್ದು ಕಮಿಷನ್ ವಿಚಾರ ಅಲ್ಲ, ಬದಲಾಗಿ ಕೋಟಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀವಿ ಅಂತ. ಆದ್ರೆ ಇದಕ್ಕಿಂತ ಸಾಕ್ಷಿ ಬೇಕಾ ಸರ್ಕಾರಕ್ಕೆ ಇವರ ವಿರುದ್ಧ ಕ್ರಮ ಆಗುವುದಕ್ಕೆ ಅನ್ನೋದು ಪ್ರಶ್ನೆ. ಯಾವ ಕ್ರಮ ಆಗುತ್ತೆ ಅನ್ನೋದು ಕೂಡ ಪ್ರಶ್ನೆ. ಏನು ಅಂತಂದ್ರೆ ಸರ್, ಅದಕ್ಕೆ ಸರ್ಗೆಲ್ಲ ಹೇಳಿದ್ದೀನಿ, ನಾನು ಹೇಳಿನ ಇದು ಮಾಡಿದ್ದೀನಿ ಸರ್, ಹೇಳಿದೆ ಗಮನಕ್ಕೆಲ್ಲ ಯಾವುದು ಮಾಡಿಲ್ಲ ಅಂತ ಹೇಳಿ ಸರ್. ಅದಕ್ಕೆ ಸರ್ ನೀವು ಬೈತಾ ಇದ್ರು ಕರೀರಿ ಅಂತಂದ್ರೆ ಕೇಳ್ತಾ ಇದ್ರು. ಹ್ಞೂ ರೀ ಅಂದೆ ಸರ್. ಅಂದ್ರೆ ಸರ್ ಸರ್ ಇದನ್ನ ಮಾಡ್ತಾ ಇದ್ರು, ಭಾಳ ಏನೇನಂತ ಏನೇನಾಗೈತಿ ಅಂತ ಕೇಳ್ತಾ ಇದ್ರು. ನೋಡ್ರಿ ಅಂದ್ರೆ ನಾನು ಕೇಳ್ಬೇಕು ಏನೇನೈತೆ ಅಂತ ಹೇಳ್ಬೇಕಲ್ಲ ನೀವು. ಹೇಳಿ ಸರ್ ಅವ್ರಿಗೆ ಮಂಜು ಹೇಳಿ ಅದು ಇವತ್ತು ಬಂದೀನಿ ಸರ್, ಮೊನ್ನೆನೂ ಬಂದಿದ್ದು ಸರ್ ನನಗೆ ಸರ್. ಅವತ್ತು ನಿಮ್ಗೆ ಏನಾದರೂ ಆದರೆ ಸರ್ ಐ ಆಮ್ ರೆಡಿ ಸರ್. ನಾನು ನೀವು ಹೇಳಿ ಸರ್, ನಾನು ಯಾಕೆ ನಿಮ್ಮನ್ನು ಬಿಟ್ಟು ನಾನು ಸರ್ ಏನೂ ಅವಾಗಿನ ನೀವು ಹೇಳಿರಲ್ಲ ಸರ್. ವಾರ ಮನೆ ಸರ್ ಹಿಂಗೆ ಐತ್ರಿ ಸರ್, ಹಿಂಗೆ ಮಾಡ್ತಾಯಿದ್ದೀನಿ, ಹಿಂಗೆ ಮಾಡಿ ನಿಮ್ಗೆ ಹೇಳ್ಕೊತಾ ಇದ್ದೀನಿ ಸರ್ ನಾನು. ಆಮೇಲೆ ಅದನ್ನು ಬಿಟ್ಟು ನನಗೆ ಕೆಲಸ ಇಲ್ಲ ಇಲ್ಲಿ ಬರೋಕೆ ಅಲ್ಲಿ ಎಂದೈತಿ ಸರ್ ಇರ್ತಾನ. ಯಾವ ಭಾಷೆಯಲ್ಲಿ ಹೇಳ್ಬೇಕ್ರಿ ಗೊತ್ತಾಗಲಿ. ಸರ್ ಹಿಂಗೆ ಸರ್ ಪೆಂಡಿಂಗ್ ಫೈಲ್ ಇದಾವೆ ಸರ್. ಹಂಗಾಗಿ ಎಲ್ಲ ನೋ ಸರ್ ಪ್ಲೀಸ್ ಅದೊಂದು ಐದ್ಮೇಲೆ ಸರ್ ನಿಮ್ಗೆ ನಾವು ಸರ್ ನೀವು ಹೇಳಿದಾಗಿಂದ ಸರ್ ಚೇಟ್ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅಂತ ಸರ್. ಕಲೆಕ್ಟ್ ಮಾಡಿದ್ದೇನಾಯ್ತು ಸರ್ ಅದನ್ನ ಕಲೆಕ್ಷನ್ ಮಾಡಿದ್ದು ನಿಮಗೂ ಕೊಟ್ಟಿದ್ದೀನಿ ಸರ್. ಏಪ್ರಿಲ್ 6ನೇ ತಾರೀಕುವರೆಗೆ ಸರ್ ನಿಮಗೆಲ್ಲ ಹಿಂದಿನ ಫೈಲ್ ಎಲ್ಲ ಕಲೆಕ್ಟ್ ಸರ್. ಇಷ್ಟು ನಿಮಗೆ ಮುಟ್ಟಿದೆ ಸರ್. 12 ಸರ್ ಅದು. ಆಮೇಲೆ ಒಮ್ಮೆ 5 ಒಮ್ಮೆ 7 ಇಷ್ಟು ಮುಟ್ಟಿದೆ ಸರ್. ಹ್ಞೂ ಸರ್. ಆಮೇಲೆ ಅಪ್ಡೇಟ್ ಮಾಡಿಲ್ಲ ಸರ್ ನಿಮ್ಗೆ, ಅಂದ್ರೆ ಬಂದೈತೆ ಅಂತ ಹಿಂಗೆ ಹೇಳಿದ್ದೀನಿ ಸರ್. ಹಿಂಗೈತೆ ಅಂತ ನಿಮಗೆಲ್ಲ ಅಪ್ಡೇಟ್ ಮಾಡ್ಬೋದಲ್ಲ. ಆಯಿತು ನೀವು ಪರ್ಸೆಂಟೇಜ್ ಸ್ವಲ್ಪ ಹೇಳಿದೆ ಸರ್, 60 ಅಂತ ಹೇಳಿದ್ರಿ ಸರ್. ಅಲ್ಲಿ ನೋಡಿ ಮಾಡೋಣ ಅಂತ ಅಂದ್ರಿ ಸರ್. ನೀವು ಆಯಿತು ಮಾಡೋಗ್ರಿ, ನೀವು ಪ್ರೊಸೆಸ್ ಮಾಡಿರಿ ಅಂತ ಅಂದ್ರಿ ಸರ್. ಹ್ಞೂ ಸರ್. ಎಸ್ ಸರ್. ಸರ್ ರಾಯಚೂರ್ದು 1 ಲಕ್ಷ ಮಾಡಿದ್ವಿ ಸರ್. ಮೊದಲೆಲ್ಲ ಅದು 99 ಆಗಿತ್ತು ಸರ್ ಅದು. ಆಮೇಲೆ ನೀವು ಹಾಂ ಸರ್ ಹೇಳಿದ್ರಿ ಸರ್. ಮುಂಚೆ ಇವೆಲ್ಲ 99 ಇದು ಮಾಡಿದ್ವಿ ಸರ್. ಆಮೇಲೆ ನಂತರ ನಾವು 11 ಲಕ್ಷ ಮಾಡಿದ್ವಿ. 3 ಕೋಟಿ ಕೊಟ್ಟರಲ್ಲ. ಹಾಂ ಸರ್. ಅದರಲ್ಲಿ ಸರ್ ಅದರಲ್ಲಿ